ಹೈಕಮಾಂಡ್ ಕೈ ಸೇರಿದೆ ಮೊದಲ ಹಂತದ ಸಂಭಾವ್ಯರ ಪಟ್ಟಿ. ಹೌದು, ಟಿವಿ9 ನಲ್ಲಿ ಡಿಕೆ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ನೋಡಬಹುದು. ಡಿಕೆ ಜೊತೆ 10 ರಿಂದ 12 ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ಹಾಗಾದ್ರೆ ಆ ಸಂಭಾವ್ಯರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ? ಸಂಭಾವ್ಯರ ಪಟ್ಟಿಗೆ ನಾವು ತೋರ್ಸೋಕೆ ಹೊರಟಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯಾರು ಸಂಪುಟಕ್ಕೆ ಅವತ್ತು ಸೇರ್ತಾರೆ ಆ ಪಟ್ಟಿ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಯುಟಿ ಖಾದರ್, ಪ್ರಿಯಾಂಕ ಖರ್ಗೆ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್ ಇವರೆಲ್ಲ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಅದರ ನಡುವೆನೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಥವಾ ಭೈರತಿ ಸುರೇಶ್ ಅವತ್ತೇ ಅವರಿಗೆ ಮಂತ್ರಿಗಿರಿ ಸಿಗಬಹುದಾದ ಚಾನ್ಸಸ್ ಇದೆ. ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಅವರಿಗೆ ಸಚಿವಗಿರಿ ಅವತ್ತೇ ಸಿಗಬಹುದಾದಂತ ಚಾನ್ಸಸ್ ಇದೆ. ಹೀಗೆ ಡಿಕೆ ಶಿವಕುಮಾರ್ ಅವರ ಜೊತೆ 10 ರಿಂದ 12 ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಆ ಸಂಭಾವ್ಯರ ಪಟ್ಟಿಯನ್ನ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಬಹುತೇಕ ಈ ಪಟ್ಟಿಯಲ್ಲಿರುವಂತವರು ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರದಲ್ಲಿ ಸಂಪುಟದಲ್ಲಿದ್ದಂತ ಮಂದಿಯೇ ಆಗಿದ್ದಾರೆ. ಬಟ್ ಒಂದು ವ್ಯತ್ಯಾಸ ಅಂತ ಅಂದ್ರೆ ಯುಟಿ ಖಾದರ್ ಅವರು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತವರು ಬಹುಶಃ ಅವರೀಗ ಸಂಪುಟಕ್ಕೆ ಸೇರೋದಕ್ಕೆ ಎಲ್ಲ ಸಿದ್ಧತೆಯಲ್ಲಿದ್ದಾರೆ. ಅದು ಅವರು ಸುಳಿವನ್ನ ಬಿಟ್ಕೊಟ್ಟಿದ್ರು ಕೂಡ ಬಹಳ ಸಂದರ್ಭದಲ್ಲಿ. ಸ್ಪೀಕರ್ ಆಗಿ ಹೌದು ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಬಟ್ ನಾನು ಸಂಪುಟ ಸೇರಿ ಮಂತ್ರಿಗಿರಿಯನ್ನ ಪಡೆದು ನಾನು ಕೆಲಸ ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನ ಹೊಂದಿದ್ದೀನಿ ಅಂತ. ಆಮೇಲೆ ಕರಾವಳಿ ಭಾಗದ ಮುಂದಿನ ಚುನಾವಣೆ ರಾಜಕೀಯ ಲೆಕ್ಕಾಚಾರ ಹಾಕಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೂ ಕೂಡ ಯುಟಿ ಖಾದರ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದು ಅತಿ ಮುಖ್ಯನೇ ಆಗಿದೆ ಅಂತ ಕಾಣಿಸುತ್ತೆ. ಕೆಸಿ ವೇಣುಗೋಪಾಲ್ಗೆ ಪಟ್ಟಿಯನ್ನ ರವಾನಿಸಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. ಉಭಯ ನಾಯಕರಿಂದಲೂ ಕೂಡ ಹೈಕಮಾಂಡ್ಗೆ ಪಟ್ಟಿ ಕೊಡುವಂತ ಕಾರ್ಯ ಆಗಿದೆ. ನಾಯಕರು ನೀಡಿರುವಂತ ಪಟ್ಟಿಯನ್ನ ಹೈಕಮಾಂಡ್ ಪರಿಶೀಲಿಸ್ತಾ ಇದೆ. ಪಟ್ಟಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಕೆಸಿ ವೇಣುಗೋಪಾಲ್. ಆ ಸಂಭಾವ್ಯ ಪಟ್ಟಿಯನ್ನ ಫೈನಲ್ ಮಾಡಿಕೊಂಡು ಇವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಪಟ್ಟಿಯನ್ನ ಕಳಿಸ್ಕೊಡ್ತಾರೆ. ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹುಶಃ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಚರ್ಚಿಸಿ ಆ ನಂತರದಲ್ಲಿ ಪಟ್ಟಿ ನಿಗದಿ ಮಾಡುವಂತ ಕೆಲಸ ಆಗುತ್ತೆ. ಇನ್ನೊಂದು ವಿಷಯ ಅಂತ ಅಂದ್ರೆ ಅಂದ್ಕೊಂಡಂಗಾಗಿದ್ರೆ ರಾತ್ರಿ 9 ಗಂಟೆ ಸಂದರ್ಭದಲ್ಲಿ ಅಂದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡಿಬೇಕಾಗಿತ್ತು. ಇವತ್ತೊಂದು ಪಟ್ಟಿ ಫೈನಲ್ ಮಾಡಿಕೊಂಡು ನಾಳೆ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರು ಆ ಪಟ್ಟಿಯನ್ನ ಮತ್ತೆ ಸ್ಕ್ರೂಟಿನೈಸ್ ಮಾಡಿ ಅದರಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಮತ್ತೊಂದು ಇದನ್ನ ಡಿಸೈಡ್ ಮಾಡೋರಿದ್ರು. ಆದರೆ ಇವತ್ತು ನಡಿಬೇಕಾಗಿದ್ದಂತ ಅಂದ್ರೆ ಈ ಹೊತ್ತಲ್ಲಿ ನಡಿಬೇಕಾಗಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಸಭೆ ರದ್ದಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಆ ಸಭೆ ರದ್ದಾಗಿದ್ರೂ ಕೂಡ ಕೆಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಬ್ರು ಕೂತು ಮತ್ತೊಂದು ಪಟ್ಟಿ ಮಾಡೋ ಕೆಲಸದಲ್ಲಿದ್ದಾರೆ ಅಂತಾನೂ ಕೂಡ ತಿಳಿದು ಬರ್ತಾ ಇದೆ. ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈ ಸಂಭಾವ್ಯರ ಪಟ್ಟಿ ನೋಡಿದಂತ ಸಂದರ್ಭದಲ್ಲಿ ಬಹುತೇಕ ಹಿಂದಿನ ಸಂಪುಟದಲ್ಲಿ ಇದ್ದಂಥವರಿಗೆ ಈ ಬಾರಿಯ ಮೊದಲ ಹಂತದಲ್ಲಿ ಅವಕಾಶ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ ಏನಾದ್ರು ಬಹಳ ಬಿಗ್ ಚೇಂಜಸ್ ಅಥವಾ ಏನಾದ್ರು ಸರ್ಪ್ರೈಸ್ ಈ ತರದ್ ಯಾವುದು ಹೈಕಮಾಂಡ್ ದೃಷ್ಟಿಯಲ್ಲಿ ಇದ್ದಂಗಿಲ್ಲ. ಜೊತೆಗೆ ಇವತ್ತು ನಡಿಬೇಕಾಗಿದ್ದಂತಹ ಸಭೆ ಮುಂದೂಡಿಕೆ ಆಗಿರೋದು ಯಾವ ಕಾರಣಕ್ಕಾಗಿ, ಸದ್ಯ ಏನ್ ಚಟುವಟಿಕೆ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ? ಪ್ರಮೋದ್, ಓವರ್ ಟು ಯು. ಮಾಲ್ತೇಶ್, ಈಗ ಜಾತಿ ಸಮೀಕರಣವನ್ನು ಗಮನಿಸಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಈಗ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಈ ಸಮೀಕರಣವನ್ನು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಮಾಡೋ ನಿಟ್ಟಿನಲ್ಲಿ ಹೈಕಮಾಂಡ್ ಈಗ ಪ್ಲ್ಯಾನ್ ಮಾಡ್ತಾ ಇದೆ. ಈಗ ನಾವು ಕೊಡ್ತಾ ಇರುವಂಥದ್ದು ಕೇವಲ ಸಂಭಾವ್ಯರ ಪಟ್ಟಿ ಮಾತ್ರ. ಅಂದರೆ ಸಂಪೂರ್ಣವಾಗಿ ಇಂಥದ್ದೇ ಆಗುತ್ತೆ ಅಥವಾ ಈ ಥರ ಬದಲಾವಣೆ ಆಗದೇ ಇರಲ್ಲ, ಇದೇ ಅಂತಿಮ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇಲ್ಲ. ಬದಲಾಗಿ ಈ ಜಾತಿ ಸಮೀಕರಣಗಳನ್ನು ನೋಡಿದಾಗ, ಜೊತೆಗೆ ಹಿರಿತನವನ್ನು ನೋಡಿದಾಗ, ಅನುಭವವನ್ನು ನೋಡಿದಂಥ ಸಂದರ್ಭದಲ್ಲಿ ಇಂಥ ಹೆಸರುಗಳು ನಮಗೆ ಮುನ್ನೆಲೆಗೆ ಬರ್ತಾ ಇದೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅದೇ ರೀತಿ ಮುಸ್ಲಿಂ ಸಮುದಾಯಕ್ಕೆ ಬಂದರೆ ಅಥವಾ ಯುಟಿ ಖಾದರ್ ಅಥವಾ ಜಮೀರ್ ಇರ್ಬೋದು, ಅದೇ ರೀತಿ ಕೆಜೆ ಜಾರ್ಜ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, ಇವರೆಲ್ಲರೂ ಕೂಡ ಬೆಂಗಳೂರಿನ ಮಟ್ಟಿಗೆ ಜೊತೆಗೆ ಕಾಂಗ್ರೆಸ್ನ ಮಟ್ಟಿಗೆ ಪ್ರಭಾವ ಇರುವಂಥವ್ರು. ಅಟ್ ದ ಸೇಮ್ ಟೈಮ್ ಲಿಂಗಾಯತ ಕಮ್ಯುನಿಟಿ ಅಂತ ಬಂದಾಗ ಈಶ್ವರ್ ಖಂಡ್ರೆ ಅಥವಾ ಎಂಬಿ ಪಾಟೀಲ್ ಇದರಲ್ಲಿ ಯಾರೊಬ್ಬರು ಕೂಡ ಒಟ್ಟಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಸಾಧ್ಯತೆ ಇದೆ. ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ 11+1 ಅಥವಾ 14ರ ಒಳಗೆ 11+1 ಅಥವಾ 14ರ ಒಳಗೆ ಈ ಒಂದು ಪಟ್ಟಿಯನ್ನು ಸಿದ್ಧಪಡಿಸುವಂಥ ಸಾಧ್ಯತೆ. ಮೊದಲ ಹಂತದ ಪಟ್ಟಿ ಮಾತ್ರ ನಾವೀಗ ಕೊಡ್ತಾ ಇರುವಂಥದ್ದು
ಮೊದಲ ಹಂತದ ಪ್ರಮಾಣ ವಚನ ಕೈಗೊಳ್ಳುವಂಥ ಸಂಭಾವ್ಯರು ಮಾತ್ರ. ಹೀಗಾಗಿ ಈ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಆಗ ಹೊಸ ಮುಖಗಳಿಗೆ ಮಣೆ ಹಾಕುವಂಥದ್ದು ಇರ್ಬೋದು, ಜೊತೆಗೆ ಆ ಸಂದರ್ಭದಲ್ಲಿ ಯಾರನ್ನ ಒಳಗಡೆ ಎಂಟ್ರಿ ಮಾಡಿಸ್ಕೋಬೇಕು ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈಗಾಗಲೇ ಪೊನ್ನಣ್ಣ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಅದೇ ರೀತಿ ಬೇರೆ ಬೇರೆ MLCಗಳಿಗೂ ಕೂಡ ಕೊಡಬೇಕು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇದೆಲ್ಲವೂ ಕೂಡ ಫೈನ್ ಟ್ಯೂನ್ ಆಗುತ್ತೆ. ಇವತ್ತು ಒಂದು ಸಭೆ ನಡೀಬೇಕಾಗಿತ್ತು 9 ಗಂಟೆಗೆ. ನಿಯೋಜಿತ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಜೊತೆಗೆ ಹಾಗೂ ರಾಹುಲ್ ಗಾಂಧಿ ಹಾಗೂ ಇನ್ನಿತರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ಸಭೆ ಆಗಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿಯವರ ಅಲಭ್ಯತೆಯ ಕಾರಣ ಇವತ್ತು ಸಭೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಇವತ್ತು KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಒಂದು ಸಭೆಯನ್ನು ಅವರೇ ಆಂತರಿಕವಾಗಿ ಮಾಡ್ತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಅದರ ಜೊತೆಗೆ ಸಿದ್ದರಾಮಯ್ಯನವರಿಂದಲೂ ಕೂಡ ಪಟ್ಟಿ ರವಾನೆ ಮಾಡಲಾಗಿದೆ. ಅಂದರೆ KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರಿಗೆ ಆ ಪಟ್ಟಿಯನ್ನು ನೀಡಲಾಗಿದೆ. ಇಬ್ಬರ ಪಟ್ಟಿಯನ್ನು ಕೂಡ ತುಲನೆ ಮಾಡ್ತಾರೆ, ಇಬ್ಬರ ಪಟ್ಟಿಯನ್ನು ಕೂಡ ವ್ಯಾಲ್ಯುವೇಟ್ ಮಾಡ್ತಾರೆ. ಯಾರಿಗೆ ಕೊಡ್ಬೋದು, ಯಾವ ಜಾತಿಗೆ ಸಮುದಾಯವಾರು ಕೊಡುವಂಥ ಸಂದರ್ಭದಲ್ಲಿ ಹೇಗೆ ಪ್ಲೇಸ್ ಮಾಡ್ಬೋದು, ಇದೆಲ್ಲವೂ ಕೂಡ ಪಟ್ಟಿ ಸಿದ್ಧ ಮಾಡ್ಕೊಳ್ತಾರೆ. ಅದಾದ ಬಳಿಕ ನಾಳೆ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಒಂದು ಸುತ್ತಿನ ಮಾತುಕತೆಯನ್ನು ಮಾಡ್ತಾರೆ ಮಾಲ್ತೇಶ್. ಅದಾದ ಬಳಿಕ ಆ ಪಟ್ಟಿಯನ್ನು ಈಗ 30 ಅಥವಾ 35 ಪಟ್ಟಿ ಏನಿರುತ್ತೆ ಅದನ್ನು 10 ಅಥವಾ 14ರ ಒಳಗಡೆ ಶಾರ್ಟ್ ಲಿಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾಳೆ ಇಬ್ಬರು ನಾಯಕರನ್ನ ಕರೆದು ಆ ಪಟ್ಟಿಯನ್ನು ಸಿದ್ಧಪಡಿಸಿ ಇಬ್ಬರ ಜೊತೆಗೆ ಮಾತಾಡ್ತಾರೆ. ಓಕೆ ಜಸ್ಟ್ ಹೋಲ್ಡ್ ಪ್ರಮೋದ್, ಮಾತನಾಡ್ತೀನಿ ನಿಮ್ಮ ಜೊತೆಗೆ.